ನನಗೆ ನ್ಯಾಯ ದೊರಕಿಸಿಕೊಡದೆ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಲಾಗಿದ್ದು, ಏನಾದರೂ ರೌಡಿ ಶೀಟರ್ ತೆರೆದು ನನ್ನನ್ನು ಗಡೀಪಾರು ಮಾಡಿ ಕೇಸು ದಾಖಲಿಸಿದರೆ ಆ ದಿನವೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮಲ್ಲಿಕಾರ್ಜುನಪುರ ಗ್ರಾಮದ ಮಹೇಶ್ ಡಿಸಿ ಕಚೇರಿ ಮುಂದೆ ಮೌನ ಧರಣಿ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಎಚ್ಚರಿಸಿದರು. ಗ್ರಾಮದ ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲೆಯ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯ ಮಲ್ಲಿಕಾರ್ಜುನಪುರ ಗ್ರಾಮದ ವಾಸಿಯಾಗಿದ್ದು, ನಾನು ಪರಿಶಿಷ್ಟ ಜಾತಿಯವನಾಗಿದ್ದೇನೆ. ಇದೇ ತಿಂಗಳು 13ನೇ ದಿನಾಂಕದಂದು ಬೆಳಗ್ಗೆ ಸಮಯದಲ್ಲಿ ನಮ್ಮ ಗ್ರಾಮದ ಸರ್ವಾಣಿಯರಾದ ವೀಣಾ ಹಾಗೂ ತೀರ್ಥಕುಮಾರ್ ಮತ್ತು ಇತರರಿಂದ ನನಗೂ ನನ್ನ ಹೆಂಡತಿಗೂ ಯಾವ ಸಂಬಂಧವಿಲ್ಲದ ವಿಚಾರಕ್ಕೆ ಜಗಳ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು. ಈ ಬಗ್ಗೆ ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಈವರೆಗೂ ಪೊಲೀಸ್ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳದೆ ರಾಜಕಾರಣಿಗಳ ಒತ್ತಡಕ್ಕೆ ದೂರು ಸಲ್ಲಿಸದೆ ನನ್ನನ್ನು ಅಗೌರವದಿಂದ ನಡೆಸಿಕೊಂಡಿದ್ದಾರೆ. ದೂರು ಹಿಂಪಡೆಯದಿದ್ದರೆ ನಿನ್ನ ಮೇಲೆ ರೌಡಿ ಶೀಟರ್ ತೆರೆದು ಈ ಜಿಲ್ಲೆಯಿಂದ ಗಡೀಪಾರು ಮಾಡುವುದಾಗಿ ಹಳೆಬೀಡು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿದರು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಚಾರ ತಿಳಿಸಲಾಗಿದ್ದರೂ ಯಾವ ಕ್ರಮ ಕೈಗೊಳ್ಳದೆ ನನ್ನ ವಿರುದ್ಧವೇ ಇಲ್ಲಸಲ್ಲದ ಆರೋಪ ಮಾಡಿ ಕೇಸು ದಾಖಲಿಸಿ ರೌಡಿ ಶೀಟರ್ ತೆರೆದು ಗಡೀಪಾರು ಮಾಡುವ ಬಗ್ಗೆ ಕೇಳಿ ಬಂದಿದೆ. ಹಳೆಬೀಡು ಪೊಲೀಸ್ ಠಾಣೆಗೆ ಹೋಗಲು ಈಗ ಭಯವಾಗುತ್ತಿದ್ದು, ಏನಾದರೂ ನನ್ನನ್ನು ಬಂಧಿಸಿದರೆ ಆ ದಿನವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ಕೂಡಲೇ ನನ್ನ ದೂರನ್ನು ನಿರ್ಲಕ್ಷ್ಯ ಮಾಡಿದವರ ಮೇಲೆ ಪೊಲೀಸ್ ಇಲಾಖೆ ಕೇಸು ದಾಖಲಿಸಿ ಸೂಕ್ತ ಕ್ರಮ ಕೈಗೊಂಡು ನನಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಗ್ರಾಮದ ಪ್ರೇಮಲತಾ, ರಾಜಯ್ಯ, ಚಂದ್ರಯ್ಯ, ರಾಧಾ, ರೋಜಾ, ಭಾಗ್ಯಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಹಾಕಂತಾರೆ ಸಿಸಿಟಿವಿ ಫುಟೇಜ್ ತೆಗೆಸ್ಕೊಡ್ಲಿ, ಎಲ್ಲ ತೆಗೆಸ್ಕೊಟ್ಟೆ ನೋಡ್ಲಿ. ನಾನು ಸುಳ್ಳು ಹೇಳಿದ್ರೆ ಸರ್, ಏನಂದ್ರೆ ಅವ್ರ ಉದ್ದೇಶ ಅಂದ್ರೆ ರಾಜಿ ಮಾಡ್ಕ, ನೀನು ದೂರನ್ನ ರಾಜಿ ಮಾಡ್ಕೋಬೇಕು, ಇಲ್ಲಾಂದ್ರೆ ರೌಡಿ ಶೀಟರ್ ಮಾಡಿ ನಿನ್ನ ಗಡೀಪಾರು ಮಾಡ್ತೀನಿ, 354 ಹಾಕ್ತೀನಿ ನಿನ್ ಮೇಲೆ. ಬರೀ ಧಮಕಿ ಹಾಕಿ ನನಗೆ ಎದುರಿ ಸರ್. ಹಳೆಬೀಡು ಸ್ಟೇಷನ್ ನನಗೆ ಓಕೆ ಆಗಿಲ್ಲ ಸರ್. ನನಗೆ ಹೋಗಕ್ಕೆ ಇವತ್ತು ಸಹ ಭಯ ಆಗಿದೆ. ನಾನು 3 ದಿವಸ ಊರು ಬಿಟ್ಟಿದ್ದೀನಿ ಸರ್. ಊರಲ್ಲಿಲ್ಲ ನಾನು ಭಯ ಆಗಿದೆ ಸರ್. ಯಾವ ಟೈಮಲ್ಲಿ ಬೇಕಾದ್ರು ನನಗೆ ಕರ್ಕೊಂಡು ಕೂರ್ಸ್ಕೊಂಡು FIR ಹಾಕಿ ಇವ್ರು ನನ್ನನ್ನು ಕಸ್ಟಡಿ ತಗೋಬೇಕು ಅಂತ ಹುನ್ನಾರ ಇದೆ ಸರ್ ಇವರಲ್ಲಿ. ದಯಮಾಡಿ ನಾನು ಕೇಳೋದಿಷ್ಟೇ, ನನಗೆ FIR ಬೇಕು, ಇದರಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ನಾನು ಕೋರ್ಟಲ್ಲಿ ನ್ಯಾಯ ತಗೋತೀನಿ. ಪೊಲೀಸ್ ಇಲಾಖೆ ನನಗೆ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಇದು ಪದೇ ಇದು ಈ ತರ ಗಲಾಟೆ ಆಗಿದಾಗ ಸ್ಟೇಷನ್ಗೆಲ್ಲ ಹೋದಾಗೆಲ್ಲವ ನನ್ನದು ಇದೆ ಸರ್, ಇಲ್ಲಿ ದಾಖಲೆ ಇದೆ. ಬರೀ ಹೋದಾಗಲೂ ರಾಜಿ ಮಾಡಿಕೊಟ್ರ ಅಂತ ರಿಸೀವ್ಗಳಿದಾವೆ. ರಾಜಿ ಮಾಡ್ಕೊಂಡು 5 ವರ್ಷ 4 ವರ್ಷ ಆದ್ರೂ ಕೂಡ ಇವತ್ತು ನ್ಯಾಯ ಸಿಕ್ಕಿಲ್ಲ. ಈಗಲೂ ಕೂಡ ನಾನು ಯಾವ ಇದ್ರ ಮೇಲೆ ನಾನು ರಾಜಿ ಮಾಡ್ಕೊಳ್ಳಿ ಅಂತ ಕ್ವಶನ್ ಮಾಡಿದೆ ಸರ್. ನಾನು ಅದಕ್ಕೆ ರಾಜಿ ಮಾಡ್ಕೊಂಡ್ರೆ ನೀನು ಈ ತರ ರೌಡಿ ಶೀಟರ್ ಮಾಡ್ತೀನಿ, ಹೊರಗೆ ಹಾಕ್ತೀನಿ, ನಾನು ಗಡೀಪಾರು ಮಾಡ್ತೀನಿ ಅಂತೇಳಿ ತುಂಬಾ ಧಮಕಿ ಹಾಕಿದ್ದಾರೆ. ನಾನೇನಾದ್ರೂ ನನ್ನ ರೌಡಿ ಶೀಟರ್ ಮಾಡಿದ್ದೆ ಆದ್ರೆ ನಾನು ಅವತ್ತೇ ಆತ್ಮಹತ್ಯೆ ಮಾಡ್ಕೊತೀನಿ. ಇಲ್ಲಾಂದ್ರೆ ಡಿ ಸಿ ಆಫೀಸ್ ಮುಂದೆ ಕೂತ್ಕೊಂಡು ನಾನು ದಯಮಾಡಿ ಕೇಳ್ತೀನಿ, DC ಮೇಡಮ್ ನಂಗೆ ಸಹಾಯ ಪರ್ಮಿಷನ್ ಕೊಡ್ಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ ಸರ್. ಮಹೇಶ್ ಅಂತ ಸರ್ ನಾನು.